ಇವತ್ತು ನಾವು ತುಂಬಾನೇ ಮುಖ್ಯವಾದ ಕ್ಷೇತ್ರ ಶನೇಶ್ವರ ಪುಣ್ಯಕ್ಷೇತ್ರ. ಸೂರ್ಯನ ಪುತ್ರನೇ ಶನಿ ಮಹಾದೇವ. ಜನ್ಮ ಜನ್ಮ ದೋಷ ನಿವಾರಣೆ ಆಗಬೇಕಾ? ಪರಮಾತ್ಮನ ಅನುಗ್ರಹದಿಂದ ಎಂತ ಕಷ್ಟಗಳು ಸಹ ಪರಮ ಪೂಜ್ಯ ಶ್ರೀಗಳು ಕನಸಿನಲ್ಲಿ ಬಂದು ಹೇಳಿದರೆ ಸಂಪೂರ್ಣ ಕಷ್ಟಗಳು ಪರಿಹಾರವಾಗುತ್ತವೆ. ನಿಮಗೆ ಗೊತ್ತಾ ಇಲ್ಲಿ ಬಂದ್ರೆ ನಿಮ್ಮ ಜೀವನ ಹೇಗೆ ಬದಲಾಗುತ್ತೆ ಅಂತ? ಭಗವಂತನ ಆಶೀರ್ವಾದ, ಶ್ರೀ ನರಸಿಂಹಸ್ವಾಮಿಯವರ ಆಶೀರ್ವಾದ ಅತಿ ಹೆಚ್ಚು ನಮ್ಗೆ ಪ್ರೇರಣೆ, ಅನುಗ್ರಹ, ಅವರ ಕೃಪೆಗೆ ನಾವು ಮಾತ್ರ. ಇಲ್ಲಿ ಪ್ರಸಾದ ಊಟ ಮಾಡೋದು ಹೋದ್ರೆ ಯಾವುದೇ ಕಾಯಿಲೆ ಇರಲ್ಲ, ಯಾವುದೇ ಕಾಲ್ ನೋವು, ಕೈ ನೋವು, ಸೊಂಟ ನೋವು, ಅನೇಕ ಕಾಯಿಲೆಗಳು ಗುಣ ಆಯ್ತವೆ ಅಂತ ನಮ್ಮ ಗುರು ಗಂಗನಾಥ ಸ್ವಾಮೀಜಿ ಹೇಳ್ತಾ ಇದ್ದಾರೆ. ನಯ ಕರುಣೆ ಸಂಜೀವಿನಿ. ದೊಂಬರಹಟ್ಟಿ ಪುಣ್ಯಕ್ಷೇತ್ರ ಶನೇಶ್ವರ ಸ್ವಾಮಿಯ ಪವಾಡ ಕೇಳಿ. ಕ್ಷೇತ್ರದಲ್ಲಿ ವಿಶೇಷವಾಗಿ ದಾಸೋಹ ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋದವ್ರಿಗೆ ಸಾಕಷ್ಟು ಜನಕ್ಕೆ ಕಷ್ಟಗಳನ್ನ ಪರಿಹಾರವಾಗಿದೆ. ಇಲ್ಲಿ ಇರೋ ನೆಮ್ಮದಿ, ಶಾಂತಿ, ಸುಖ ಎಲ್ಲ ಸಿಗಲ್ಲ. ಅದಕ್ಕೋಸ್ಕರ ನಾನು ಬೆಂಗಳೂರು ಪರಮ ಪೂಜ್ಯ ಶ್ರೀ ಗಂಗರಾಜ ಸ್ವಾಮೀಜಿಯವರು ನಡೆಸ್ಕೊಂಡ್ ಬರ್ತಾ ಇದ್ದ ಕ್ಷೇತ್ರ. ಈ ಪುಣ್ಯಕ್ಷೇತ್ರಕ್ಕೆ ಕಾಲಿಟ್ಟಿದ್ದೇ ಆದರೆ ನಿಮ್ಮ ಜನ್ಮ ಪಾವನವಾಗುತ್ತೆ. ಈ ಪ್ರಸಾದ ಊಟ ಮಾಡಿದ್ರೆ ಕಾಯಿಲೆ ಹೋಗುತ್ತೆ. ಇದಕ್ಕೆ ಕಾರಣ ಆ ಭಗವಂತನ ಅನುಗ್ರಹ. ತಂದೆ ನೀಲಾಂಜನ ದೇವನೇ ನಮ್ಮ ವಿಧಿ. ತಂದೆಯವರು 12 ವರ್ಷ ಕಾಲ ಅನ್ನವಿಲ್ಲದೆ ಭಿಕ್ಷೆ ಬೇಡಿ ಸಣ್ಣ ಹುಲ್ಲು ಗುಡಿಸಲಿಂದ ಈ ಕ್ಷೇತ್ರ ಬಹಳ ಅಭಿವೃದ್ಧಿ ಮಾಡಿದ್ದಾರೆ. ಎಲ್ಲವನ್ನು ಆಸೆ ಇಟ್ಕೊಂಡೇ ಮನುಷ್ಯ ಹುಟ್ಟದು. ಆಸೆ ಬಿಟ್ಟು ಬದುಕದವನಿಗೆ ಭಗವಂತ ಒಲಿತಾನೆ ಅನ್ನೋ ಕಾರಣ. ನೀವು ನೋಡ್ತಾ ಇದ್ದೀರಾ V1 ಸುದ್ದಿವಾಹಿನಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯೆ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಎಲ್ಲರಿಗೂ ಆ ಧರ್ಮದೇವ ಶನೇಶ್ವರನ ಆಶೀರ್ವಾದ ಇರಲಿ. ನಾವು ತಿಳಿದುಕೊಂಡಿದ್ದನ್ನ ಬೇರೆಯವರಿಗೆ ತಿಳಿಸುವುದು ಒಂದು ದೇವರ ಸೇವೆ. ಈ ಪುಣ್ಯಕ್ಷೇತ್ರಕ್ಕೆ ನೀವು ಕಾಲಿಟ್ಟರೆ ಎಷ್ಟೋ ಜನ್ಮ ದೋಷಗಳು ನಿವಾರಣೆ ಆಗುತ್ತೆ. ಸಾವಿರಾರು ಭಕ್ತರು ಈ ಕ್ಷೇತ್ರಕ್ಕೆ ಆಗಮಿಸಿ ಅವರ ಕಷ್ಟ ಏನಿದೆ ಎಂದು ಇಲ್ಲಿನ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಶ್ರೀ ಶ್ರೀ ಆನಂದ್ ಸ್ವಾಮೀಜಿ ಅವರು ಬಂದಂತಹ ಭಕ್ತಾದಿಗಳು ಯಾರೇ ಆಗಿದ್ದರೂ ಅವರ ಕಷ್ಟ ಏನೇ ಇದ್ದರೂ ನೋಡಿ ಹೇಳುತ್ತಾರೆ. ಡಾಕ್ಟರ್ ಶ್ರೀ ಶ್ರೀ ಆನಂದ್ ಸ್ವಾಮೀಜಿ ಅವರು ಬಂದಂತ ಭಕ್ತಾದಿಗಳು ಯಾರೇ ಆಗಿದ್ದರೂ ಅವರ ಕಷ್ಟ ಏನೇ ಇದ್ದರೂ ನೋಡಿ ಹೇಳುತ್ತಾರೆ. ಅವರ ಸಮಸ್ಯೆ ಏನಿದೆ ಎಂದು ಅಲ್ಲೇ ಹೇಳುತ್ತಾರೆ. ಕ್ಷೇತ್ರಕ್ಕೆ ಬಂದು ಏನು ಮಾಡಬೇಕು, ಸ್ವಾಮಿ ಅವರಿಗೆ ಯಾವ ತರ ಸೇವೆ ಮಾಡಬೇಕು ಎಂದು ಸಹ ತಿಳಿಸುತ್ತಾರೆ. ಪ್ರತಿಯೊಂದು ಸಮಸ್ಯೆಗೂ ಇಲ್ಲಿ ಪರಿಹಾರ ಸಿಗತ್ತೆ. ಶ್ರೀ ಶನೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರಕ್ಕೆ ನೀವು ಕಾಲಿಟ್ಟಿದ್ದೆ ಆದರೆ ನಿಮ್ಮೆಲ್ಲ ಸಕಲ ದೋಷ ನಿವಾರಣೆಯಾಗುವುದಂತೂ ಗ್ಯಾರಂಟಿ. ನವಗ್ರಹಗಳಿಗೆ ಅಧಿಪತಿ ಆಗಿರುವ ಶನೀಶ್ವರ ಸ್ವಾಮಿಯವರು ಬರುವಂತ ಭಕ್ತಾದಿಗಳಿಗೆ ದಾರಿ ಮಾರ್ಗವಾಗಿ ಅವರ ದೋಷ, ಅವರ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ದೂರ ಮಾಡ್ತಾ ಇದ್ದಾರೆ. ಶನಿವಾರ, ಅಮಾವಾಸ್ಯೆ, ಹುಣ್ಣಿಮೆ ದಿನದಂದು ವಿಶೇಷವಾಗಿ ಕ್ಷೇತ್ರದಲ್ಲಿ ಪೂಜೆ ಇರುತ್ತದೆ. ಸಾವಿರಾರು ಭಕ್ತರು ಈ ಕ್ಷೇತ್ರಕ್ಕೆ ಆಗಮಿಸಿ ಅವರ ಕಷ್ಟಗಳನ್ನೆಲ್ಲ ದೂರ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಇಲ್ಲಿನ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಶ್ರೀ ಶ್ರೀ ಆನಂದ್ ಸ್ವಾಮಿಯವರು ಬರುವಂತಹ ಭಕ್ತಾದಿಗಳು ಯಾರೇ ಆಗಿದ್ದರೂ ಕೂಡ ಅವರ ಕಷ್ಟ ಏನಿದೆ ಎಂದು ನೋಡಿ ಒಬ್ಬೊಬ್ಬರ ಸಮಸ್ಯೆ ಒಂದೊಂದು ತರ ಇರುತ್ತದೆ. ಆ ಸಮಸ್ಯೆಗೆ ತಕ್ಕಂತೆ ಪರಿಹಾರವನ್ನ ತಿಳಿಸುತ್ತಾರೆ. ಪ್ರತಿಯೊಬ್ಬರು ಕ್ಷೇತ್ರಕ್ಕೆ ಆಗಮಿಸಿ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ 41ನೇ ವರ್ಷದ ಮಹಾಶಿವರಾತ್ರಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಈ ವರ್ಷ ನಡೆಸಿದ್ದರು. ಸಾವಿರಾರು ಲಕ್ಷಾಂತರ ಜನಕ್ಕೆ ಅನ್ನದಾಸೋಹ ಸಹ ಈ ಕ್ಷೇತ್ರದಲ್ಲಿ ನಡೆಸಲಾಯಿತು. ಮತ್ತೆ ಈ ಕ್ಷೇತ್ರದಲ್ಲಿ ಮತ್ತೊಂದು ವಿಶೇಷತೆ ಏನೆಂದರೆ ಈ ಕ್ಷೇತ್ರದಲ್ಲಿ ಪ್ರಸಾದ ತಿಂದು ಹೋದರೆ ಅವರ ಆರೋಗ್ಯ ಸುಧಾರಣೆ ಆಗುತ್ತದೆ. ಸುಮಾರು ವರ್ಷಗಳಿಂದ ನಡೆದುಕೊಂಡು ಬಂದಂತಹ ಪದ್ಧತಿ ಹಾಗೂ ಸ್ವಾಮಿಯವರ ಕೃಪೆ ಆ ಪ್ರಸಾದದಲ್ಲಿ ಇರುವುದರಿಂದ ಯಾರೇ ಪ್ರಸಾದ ತಿನ್ನಲಿ ಎಂಥದೇ ಕಾಯಿಲೆ ಇದ್ದರೂ ಕೂಡ ವಾಸಿಯಾಗತ್ತೆ. ಈ ಪ್ರಸಾದ ತಿನ್ನುವುದಕ್ಕೆ ಸಾವಿರಾರು ಕಿಲೋಮೀಟರ್ ದೂರದ ಊರುಗಳಿಂದ ಆಗಮಿಸುತ್ತಾರೆ. ಅನ್ನದಾನವೇ ಮಹಾದಾನ, ದೀರ್ಘಾಯುಷ್ಯ, ಧರ್ಮದ ಮಾರ್ಗ ತೋರಿಸುತ್ತಾರೆ. ಐಶ್ವರ್ಯವನ್ನು ಸಹ ಕೊಡುತ್ತಾರೆ. ನಮ್ಮ ಒಳ್ಳೆಯ ನಡತೆಗೆ ಬೇಗ ಫಲವನ್ನು ಕೊಡುವುದು ಸಹ ಶನಿ ಮಹಾತ್ಮ ಸ್ವಾಮಿಯೇ. ಈತನು ಒಬ್ಬ ಮಹಾನ್ ಉಪಾಧ್ಯಾಯ.
ಶನಿದೇವ ಯಾವ ವ್ಯಕ್ತಿಯು ತಪ್ಪಿನ, ಮೋಸದ, ಅನ್ಯಾಯದ ಹಾದಿ ಹಿಡಿಯುತ್ತಾರೋ ಅವರಿಗೆ ಬಹಳ ಕಷ್ಟವನ್ನು ನೀಡುತ್ತಾರೆ. ಹಿಂದೂ ಧರ್ಮ ಗ್ರಂಥಗಳ ಆಧಾರದ ಪ್ರಕಾರ ಶನಿಯು ತೊಂದರೆಯನ್ನು ಕೊಡುವ ದೇವರು ಹಾಗೂ ಒಳ್ಳೆಯವರನ್ನು ಆಶೀರ್ವಾದಿಸುವವನು ಸಹ ಆಗಿದ್ದಾನೆ. ಈ ಕ್ಷೇತ್ರಕ್ಕೆ ನೀವು ಸಹ ಆಗಮಿಸಿ, ನೀವು ಸಹ ಸ್ವಾಮಿಯವರ ಸೇವೆಗೆ ಹಾಗೂ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಇದ್ದೀವಿ. ಆಧ್ಯಾತ್ಮವನ್ನ ನಂಬಬೇಕು, ದೇವರು ಇದ್ದಾನೆ ಎಂದು ನಂಬಬೇಕು. ಭಕ್ತಿ ಇದ್ದರೆ ದೇವರು ದಾರಿ ತೋರಿಸುತ್ತಾರೆ. ಸ್ಥಳ ಶ್ರೀ ಶನೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರ, ದೊಂಬರಹಟ್ಟಿ, ಗೌಡಗೆರೆ ಅಂಚೆ, ಯಡಿಯೂರು ಹೋಬಳಿ, ಕುಣಿಗಲ್ ತಾಲೂಕು, ತುಮಕೂರು ಜಿಲ್ಲೆ, ಕರ್ನಾಟಕ. ಎಲ್ಲ ಕಾರಣಕರ್ತ ಶನೇಶ್ವರ. ಆ ಶನೇಶ್ವರನ ಅನುಗ್ರಹ ನಮ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿ ದಾಸೋಹ ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋದವರಿಗೆ ಸಾಕಷ್ಟು ಜನಕ್ಕೆ ಕಷ್ಟಗಳನ್ನ ಪರಿಹಾರವಾಗಿದೆ. ಇದನ್ನ ಪ್ರಾರಂಭ ಮಾಡಿದ್ರು 1 kg ಅಕ್ಕಿಯಿಂದ ಪರಮ ಪೂಜ್ಯ ಶ್ರೀ ಗಂಗನಾಥ ಸ್ವಾಮಿಯವರು ಪ್ರಾರಂಭ ಮಾಡಿದ್ದು ಇವತ್ತು 70 ರಿಂದ 80 ಕ್ವಿಂಟಲ್ ಅಕ್ಕಿವರೆಗೂ ಬೈತದೆ. ಸಾಕಷ್ಟು ಜನ ಭಗವಂತನ ಅನುಗ್ರಹದಿಂದ ಕಷ್ಟಗಳು ಪರಿಹಾರವಾಗಿದೆ. ಕ್ಷೇತ್ರದಲ್ಲಿ ಪ್ರಸಾದ ಊಟ ಮಾಡಿದವರಿಗೆ ಎಲ್ಲವನ್ನೂ ಕಷ್ಟ ಪರಿಹಾರ ಮಾಡ್ತಾರೆ ಆ ಶನೇಶ್ವರ. 90-90ವರೆಗೂ ನಾವು ಜನ ಊಟ ಮಾಡ್ತಾರೆ. ರಾತ್ರಿ 1:30-2 ಗಂಟೆವರೆಗೂ ಸತತವಾಗಿ ಊಟ ಕೊಡ್ತೀವಿ ನಾವು. ಆ ಊಟದ ಸೇವೆ ಎಲ್ಲವನ್ನ ಭಕ್ತರೇ ಮಾಡ್ತಾರೆ. ಯಾಕೆಂದ್ರೆ ಯಾರು ಇಲ್ಲಿ ಭಕ್ತರಾಗ್ಲಿ ಅವರಾಗ್ಲಿ ಬರೋದಿಲ್ಲ, ಎಲ್ಲ ಭಕ್ತರೇ ನಿಂತು ಭಕ್ತರ ಸೇವೆಯನ್ನು ಮಾಡ್ತಾರೆ. ಈಗ ಮಾಲೂರು, ಕೋಲಾರ ಜಿಲ್ಲೆಯಿಂದ ಸಾಕಷ್ಟು ಕಾರ್ಯಗಳನ್ನು ನಡೆಸ್ತಾರೆ. ನಾವು ಜೋಳಿಗೆ ಹಾಕಿ ಮನೆಗೆ ರಿಕ್ಷೆಗೆ ಹೋಗ್ತೀವಿ. ಆ ಬರೋ ದಾಸೋಹದಿಂದ ಕೊಡೋ ಭಕ್ತರಿಂದ ಇಲ್ಲಿ ಪ್ರಸಾದ ಸೇವೆ ನಡೀತದೆ. ಹಾಗೆ ಭಗವಂತನನ್ನ ದರ್ಶನವನ್ನು ಮಾಡಿ, ಹಾಗೆ ವಿಶೇಷವಾಗಿ ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಕಾಯಿಲೆಗಳು ಹೋಗುತ್ತೆ ಅಂದ್ರೆ ಪವಾಡ ಅಂದ್ರೆ ಈ ಪ್ರಸಾದ ಊಟ ಮಾಡಿದ್ರೆ ಕಾಯಿಲೆ ಹೋಗುತ್ತೆ. ಆಮೇಲೆ ಈ ಮತ್ತೆ ಸಾಂಬಾರು ಯಾರೇ ಬಂದ್ ಮಾಡಿದ್ರು ಮತ್ತೆ ಇನ್ನೊಂದು ಸತಿ ಮಾಡಕ್ಕಾಗಲ್ಲ. ಯಾಕಂದ್ರೆ ಆ ಶನೇಶ್ವರನ ಅನುಗ್ರಹ. ಬಹಳ ಸಂತೋಷವಾಯ್ತು. ಭಕ್ತರೆಲ್ಲ ಬಹಳ ಜನ ಬಂದು ಊಟ ಮಾಡ್ತಾ ಇದಾರೆ. ನಮ್ಗೆ ಅದೇ ಮಹಾನ್ ತೃಪ್ತಿ. ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ. ಸರ್ವೋಜನೋ ಸುಖಿನೋ ಭವಂತು. ಶನೇಶ್ವರನ ಅನುಗ್ರಹ ಆಗ್ಲಿ. ಮುಂದೆ ಇದೇ ರೀತಿ ನಡ್ಕೊಂಡು ಹೋಗೋ ಶಕ್ತಿ ಆ ಭಗವಂತ ನಮ್ಗೆ ಇನ್ನೂ ಎಚ್ಚೆತ್ತವಾಗಿ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಸುಖಿನೋ ಭವಂತು. ಪ್ರತಿದಿನ ಶನಿವಾರ, ಭಾನುವಾರ ಮತ್ತೆ ವಿಶೇಷ ದಿನಗಳ ಹರಿಕತೆ ಭಜನೆ ಇರ್ತೈತೆ. ಪ್ರತಿದಿನ ದಾಸೋಹ ವ್ಯವಸ್ಥೆ ಕಾಣ್ತಾ ಇರ್ಬೋದು. ದಾಸೋಹ ಮಾಡಿದ್ದಾರೆ. ಸುಮಾರು ಒಂದು ಟೈಮ್ಗೆ 500 ರಿಂದ 600 ಜನ ಕೂತ್ಕೊಳ್ಳೋ ದಾಸೋಹ ವ್ಯವಸ್ಥೆ ಇದೆ. ಪ್ರತಿದಿನ ಬೆಳಗ್ಗೆ ಟಿಫನ್ ಇಂದ ಇದ್ದು ಮಧ್ಯಾಹ್ನ ಊಟ, ರಾತ್ರಿ ಊಟ, ಪ್ರಸಾದ ವ್ಯವಸ್ಥೆ ಪ್ರತಿದಿನ ಇದ್ದೇ ಇರ್ತದೆ. ಅಮಾವಾಸ್ಯೆ ಮತ್ತು ಪೌರ್ಣಮಿ, ಶನಿವಾರ, ಭಾನುವಾರ ವಿಶೇಷವಾಗಿರ್ತಿರ್ತಾರೆ. ಆಮೇಲೆ ಇಲ್ಲಿ ಹಿಂದಿನಿಂದನೂ ಮೊದಲಿಂದ ಹೇಳ್ಕೊಂಡ್ ಬರ್ತಾ ಇದ್ದಾರೆ. ಪ್ರತಿ ವರ್ಷ ದೊಡ್ಡ ಗುರುಗಳು ಹೇಳ್ತಾರೆ, ಇಲ್ಲಿ ಪ್ರಸಾದ ಊಟ ಮಾಡೋದು ಹೋದ್ರೆ ಯಾವುದೇ ಕಾಯಿಲೆ ಇರಲ್ಲ, ಯಾವುದೇ ಕಾಲ್ ನೋವು, ಕೈ ನೋವು, ಸೊಂಟ ನೋವು, ಅನೇಕ ಕಾಯಿಲೆಗಳು ಗುಣ ಆಯ್ತವೆ ಅಂತ ನಮ್ಮ ಗುರು ಗಂಗರಾಜ ಸ್ವಾಮೀಜಿ ಹೇಳ್ತಾ ಇದ್ದಾರೆ. ಗಂಗರಾಜ ಸ್ವಾಮೀಜಿ ಏನ್ ಹೇಳ್ಕೊಟ್ಟಿದ್ರು ಅದೇ ರೀತಿ ನೆಸ್ಕೊಂಡು ಆನಂದ ಸ್ವಾಮೀಜಿ ಬರ್ತಾ ಇದ್ದಾರೆ. ಯಾವುದೇ ಆಡಂಬರ ಇಲ್ಲ. ಹೇಳ್ಬೇಕು ಅಂದ್ರೆ ಯಾವುದೇ ರೀತಿ ಬೇರೆ ರಾಜಕೀಯ ದೃಷ್ಟಿಲಾಗ್ಲೋ ಇನ್ನೊಂದು ಯಾವುದೇ ಆಡಂಬರ ಇಲ್ಲ. ಭಕ್ತಿಗೆ ಒಲಿಯುವನು ಭಗವಂತ ಅನ್ನೋದಕ್ಕೆ ಈ ದೊಂಬರಹಟ್ಟಿ ಕ್ಷೇತ್ರನೇ ಮೂಲ ಕಾರಣ. ಕ್ಷೇತ್ರಕ್ಕೆ ಸುಮಾರು 25 ವರ್ಷಗಳಿಂದ ನಾನು ಬರ್ತಾ ಇದ್ದೇನೆ. ಪರಮ ಪೂಜ್ಯ ಶ್ರೀ ಶ್ರೀ ಗಂಗರಾಜ ಸ್ವಾಮೀಜಿಯವರು ನಮ್ಗೆ ಬಹಳಷ್ಟು ಆಶೀರ್ವಾದ ಮಾಡಿದ್ದಾರೆ. ಮುಖ್ಯವಾಗಿ ಇಲ್ಲಿ ಪವಾಡಗಳು ಈ ದೃಶ್ಯ ನಡೆದಿದೆ. ಈ ಅನುಕೂಲ ಆಗಿದೆ ಮತ್ತು ಸಾಕಷ್ಟು ಅಭಿವೃದ್ಧಿ ಆಗಿದ್ದೀನಿ ಈ ಕ್ಷೇತ್ರಕ್ಕೆ ಬಂದ್ಮೇಲೆ. ನಾನು ಕಳೆದ 10 ವರ್ಷಗಳಿಂದ ಈ ಕ್ಷೇತ್ರಕ್ಕೆ ಸ್ವಯಂ ಸೇವಕನಾಗಿ ನಾನು ಭಗವಂತನ ಕೃಪೆಗೆ ಪಾತ್ರನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಆನಂದ್ ಗುರುಜಿ ಸಹ ನಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಪರಮ ಪೂಜ್ಯ ಗಂಗರಾಜ ಸ್ವಾಮೀಜಿಗೂ ಆಶೀರ್ವಾದ ಮಾಡ್ತಾ ಇದ್ದಾರೆ. ಭಗವಂತನ ಆಶೀರ್ವಾದ, ಶ್ರೀ ಸರಸ್ವತಿ ಸ್ವಾಮಿಯವರ ಆಶೀರ್ವಾದ ಅತಿ ಹೆಚ್ಚು ನಮ್ಗೆ ಪ್ರೇರಣೆ, ನನ್ನ ಅನುಗ್ರಹ, ಅವರ ಕೃಪೆಗೆ ನಾವು ಪಾತ್ರರಾಗಿ ಇಲ್ಲಿ ನಾವು ತಿಂಗಳಿಗೆ ಮತ್ತೆ ಅಮಾವಾಸ್ಯೆ ದಿನ ಬರ್ತೇವೆ. ಪ್ರತಿ ತಿಂಗಳು ಅಮಾವಾಸ್ಯೆ ದಿನ ನಾವಿಲ್ಲಿ ಬಂದು ಸೇವೆ ಮಾಡ್ಕೊಂಡು ಹೋಗ್ತೇವೆ. ಅಭಿಷೇಕ ಆಗಿರೋದು ಬೆಳಗ್ಗೆಯಿಂದ ಸಂಜೆವರೆಗೂ ಇದು ಇಲ್ಲಿ ಇರೋ ನೆಮ್ಮದಿ, ಶಾಂತಿ, ಸುಖ ಎಲ್ಲ ಸಿಗಲ್ಲ. ಅದಕ್ಕೋಸ್ಕರ ನಾನು ಬೆಂಗಳೂರು ನಿವಾಸಿಯಾಗಿದ್ದೇನೆ. ನನ್ನ ಮೂಲತಃ ಬಂದು ನಾಗಮಂಗಲ ತಾಲೂಕು. ನಾನು ಬಹಳ ಸಂತದಿಂದ ಬಂದಂತ ವ್ಯಕ್ತಿ. ಈ ಒಂದು ಕ್ಷೇತ್ರಕ್ಕೆ ಬಂದ್ಮೇಲೆ ನನಗೆ ಸ್ವಾಮಿಯ ಅನುಗ್ರಹ ಮತ್ತೆ ಎಲ್ಲಾ ದಾರಿಗಳು ಕೊಟ್ಟಿದ್ದಾರೆ. ಗುರು ಇದೆ, ಗುರು ಇದ್ದೆ, ಗುರಿ ನಮ್ಮ ಮುಂದೆ ಇರ್ತದೆ. ನಾನು ಸೇವೆ ಮಾಡ್ಲಿಕ್ಕೆ ಬರ್ತಿದ್ದೇನೆ. ಇಲ್ಲಿ ಪವಾಡ ಏನಪ್ಪಾ ಅಂತ ಹೇಳಿದ್ರೆ ದೀನ ಬಡವರಿಗೆ ಮತ್ತೆ ತುಂಬಾ ತೀರಾ ಅತ್ಯಂತ ಕೆಳವರ್ಗದ ಜನಾಂಗದವರು ಬರ್ತಾರೆ. ಮಧ್ಯಮ ವರ್ಗದವರು ಬರ್ತಾರೆ. ಹಿಂದುಳಿದ ವರ್ಗದವರು ಬರ್ತಾರೆ.
ಮೇಲ್ವರ್ಗದ ಮತದಾರ ಸಮುದಾಯದವರು ಎಲ್ಲಾ ಸಮುದಾಯದವರು ಈ ಕ್ಷೇತ್ರಕ್ಕೆ ಬಂದು ಸ್ವಾಮಿಯವರು ಸೇವೆ ಮಾಡ್ತಿದ್ದಾರೆ. ಸ್ವಾಮಿಯವರು ಆಶೀರ್ವಾದ ಪಡ್ಕೊಂಡು ಹಲವಾರು ಪವಾಡಗಳು ಈ ಒಂದು ಕ್ಷೇತ್ರಕ್ಕೆ ಬಂದು ಅವರ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊತಾ ಇದ್ದಾರೆ ಇಡೀ ವೈಯಕ್ತಿಕವಾಗಿ. ಆಮೇಲೆ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಈ ಕ್ಷೇತ್ರದಲ್ಲಿ ಈ ಒಂದು ಏನೋ ಒಂದ್ ಮನೆಯಲ್ಲಿ ಪ್ರಾಬ್ಲಮ್ ಆದ್ರೆ ಮತ್ತೆ ಅಕ್ಕ ಮತ್ತೆ ಅವರ ಫ್ಯಾಮಿಲಿಲಿ ಮತ್ತೆ ಅವರ ಮಕ್ಕಳು ಮತ್ತೆ ಅವರ ಪತ್ನಿಯವರ ಸಮಸ್ಯೆಗಳು ಮತ್ತೆ ಗಂಡ ಹೆಂಡತಿ ಜಗಳ ಮತ್ತೆ ಗಂಡ ಹೆಂಡತಿರ ಮತ್ತೆ ಡಿಸ್ಟ್ರಿಬ್ಯೂಟ್ಗಳು ಮತ್ತೆ ಅವರ ಆರ್ಥಿಕವಾಗಿ ಸಮಸ್ಯೆ ಇರ್ತಕ್ಕಂಥ ಎಲ್ಲ ಅವರ ಆರ್ಥಿಕ ಸಮಸ್ಯೆಗಳನ್ನ ಆನಂದ್ ಗುರೂಜಿಯವ್ರ ಮುಖಾಂತರ ಒಂದು ಅವ್ರಿಗೆ ತಿಳಿಸಿ ಒಂದು ಪೀಠದಲ್ಲಿ ಗುರುಪೀಠ ಅಂತ ಇದೆ. ಈ ಗುರುಪೀಠಕ್ಕೆ ಆಗಮಿಸಿ ಹಲವಾರು ಸಮಸ್ಯೆಗಳನ್ನ ಎಲ್ಲ ಜನಗಳು ಬಂದು ಭಕ್ತಾದಿಗಳು ಭಕ್ತ ಮಹಾಶಯರು ಬಂದು ಸೇವೆ ಸಲ್ಲಿಸಿ ಅವರು ಏನು ಹೇಳ್ತಾರೆ ಆ ಒಂದು ಯೋಜನೆಯನ್ನು ಮಾಡಿಕೊಂಡು ಅವರು ಏನು ಯೋಜನೆ ಒಂದು ಯೋಜನೆ ತಿಳಿಸ್ತಾರೆ. ಆ ಯೋಜನೆ ಮಾಡ್ಕೊಂಡು ಅವರು ಆ ಯೋಜನೆಗೆ ಫಾಲೋ ಮಾಡ್ಕೊಂಡು ಅವರು ಕೂಡ ಅದನ್ನ ಒಳ್ಳೇದಾಗ್ತಾ ಇದೆ ಎಲ್ಲಾ ಭಕ್ತಾದಿಗಳಿಗೆ. ಮತ್ತೆ ವಿಶೇಷವಾಗಿ ಇದು 65 ವರ್ಷಗಳ ಕಾಲ ಪರಮ ಪೂಜ್ಯ ಶ್ರೀ ಶ್ರೀ ಗಂಗರಾಜ ಸ್ವಾಮೀಜಿಯವರು 12 ವರ್ಷಗಳ ಕಾಲ ಅವರಿಗೆ ಸಮಸ್ಯೆಗಳಾಗಿತ್ತು. ಇದು ಪುರಾಣನೇ ಇದೆ, ಇತಿಹಾಸ ತಗೊಂಡಾಗ ಈ ಒಂದು ಕ್ಷೇತ್ರದಲ್ಲಿ 12 ವರ್ಷಗಳ ಕಷ್ಟ ಕೊಟ್ಟು ಭಗವಂತ ಸ್ವಾಮಿ ನಮ್ಮಪ್ಪ ಸದಾಶಿವ ಸ್ವಾಮಿಯವರು ಅವರಿಗೆ ಎಲ್ಲ ಪರೀಕ್ಷೆಗಳು ಒಳಪಡಿಸಿ ಅವರು ಆ ಸ್ವಾಮಿಯವರೇ ಸ್ವತಃ ಅವರಿಗೆ ಒಲಿದು ಗಂಗರಾಜ ಸ್ವಾಮೀಜಿ ಅವರಿಗೆ ಈ ಕ್ಷೇತ್ರದಲ್ಲಿ ಸ್ವಾಮಿಯವರು ನೆಲೆಸಿದ್ದಾರೆ. ನಿಮ್ಗೆ ಗೊತ್ತಿದೆ, ಇವತ್ತು ಲಕ್ಷಾಂತರ ಜನ ಹೋಗ್ತಾರೆ ಪ್ರತಿ ವರ್ಷ. ವಿಶೇಷವಾಗಿ ಒಂದು 41 ವರ್ಷಗಳಿಂದ ಈ ಮಹಾಶಿವರಾತ್ರಿಯನ್ನ ಏರ್ಪಡಿಸ್ತಾ ಬಂದ ಇದ್ದಾರೆ, ಆಯೋಜಿಸ್ತಾರೆ. ಮತ್ತೆ ನೀವೇ ನೋಡ್ಬೋದು ಏನಕ್ಕೆ ಇಷ್ಟು ಜನ ಬರ್ತಾ ಇದಾರೆ ಅಂತ ಹೇಳಿದ್ರೆ ಆ ಶಿವರಾತ್ರಿ ದಿನ ಅವರು ವರ್ಷವಿಡೀ ಕಷ್ಟ ಕಾರ್ಪಣ್ಯಗಳಿಂದ ತರಳ್ತಾ ಇರ್ತಾರೆ. ಆ ಸಮಸ್ಯೆಗಳನ್ನ ಎಲ್ಲವನ್ನು ಭಗವಂತ ನಮ್ಮಪ್ಪ ಸದಾಶಿವ ಸ್ವಾಮಿ ಅವರು ಪರಿಹರಿಸ್ತಾ ಬಂದ ಇದ್ದಾರೆ. ಭಕ್ತರ ಕಾಣಿಕೆಯಿಂದ ಭಕ್ತರ ಒಂದು ಏನು ಧನ ಸಹಾಯದಿಂದ ಈ ಒಂದು ಕ್ಷೇತ್ರದಲ್ಲಿ ನೀವು ನೋಡಿದರ ಎತ್ತ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತೆ ನಾಟಕ, ಸದಾಶಿವ ಸ್ವಾಮಿ ಅವರ ನಾಟಕ ಪ್ರದರ್ಶನ ಮತ್ತೆ ಎಲ್ಲ ಚಿತ್ರಕಲಾ ತಂಡದವರಿಂದ ಸಹ ಯಕ್ಷಗಾನ ಮತ್ತೆ ಡೊಳ್ಳು ಕುಣಿತ ಹಲವಾರು ಈ ನಮ್ಮ ರಾಜ್ಯದ ಸಂಸ್ಕೃತ ಅವರ ಕಾರ್ಯಕ್ರಮಗಳು ಮಾಡ್ತಾರಲ್ಲ, ಅವ್ರನ್ನ ಕರ್ಕೊಂಡ್ಬಂದು ಈ ಒಂದು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಈಗ ಪ್ರತಿ ವರ್ಷದಂತೆ 40 ವರ್ಷಗಳಿಂದಲೂ ಕೂಡ ಈ ಒಂದು ಕ್ಷೇತ್ರ ಪ್ರತಿ ವರ್ಷ ಮಾಡ್ಕೊಂತ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಮತ್ತೆ ವಿಶೇಷವಾಗಿ ಬೆಳಗ್ಗೆ ಮಹಾಶಿವರಾತ್ರಿ ದಿನ ಪ್ರತಿ ವರ್ಷದಂತೆ ಬೆಳಗ್ಗೆ 9:30ಯಿಂದ 12 ಗಂಟೆವರೆಗೂ ಸಹ ಅಭಿಷೇಕ ಕಾರ್ಯಕ್ರಮ ಮಾಡಿಕೊಂಡು ಮತ್ತೆ ಗದ್ದಿಗೆ ಪೂಜೆ ಶ್ರೀ ಶ್ರೀ ಗಂಗರಾಜ ಸ್ವಾಮೀಜಿಯವರ ಗದ್ದಿಗೆ ಪೂಜೆ ಆದ ನಂತರ 12:30 ಮೇಲೆ 1 ಗಂಟೆ ಮೇಲೆ ಭಕ್ತಾದಿಗಳು ಅವರು ಉಪವಾಸ ಮಾಡಿಕೊಂಡು ಸ್ವಾಮಿ ಸೇವೆ ಮಾಡ್ತಾರೆ. ಅಲ್ಲಿವರೆಗೂ ಸಹ ಅವರು ಪ್ರಸಾದವನ್ನು ಸ್ವೀಕಾರ ಮಾಡಿರಲ್ಲ, ನಾಮಕರಣ ಮಾಡಿರಲ್ಲ. ಸಂಜೆ 5 ಗಂಟೆ 4 ನಂತರ ಅನ್ನ ಪ್ರಸಾದ ಸ್ವಾಮಿ ಕ್ಷೇತ್ರದಲ್ಲಿ ಆಯೋಜಿಸಿದ್ದಾರೆ. ಎಲ್ಲ ಒಂದು ಪವಾಡದಂತೆ ಈ ಕ್ಷೇತ್ರದಲ್ಲಿ ಭಕ್ತಾದಿಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬರ್ತಿದ್ದಾರೆ. ಮತ್ತೆ ಈ ಒಂದು ಕ್ಷೇತ್ರಕ್ಕೆ ಬಂದು ಜನಗಳಿಗೆ ಬಹಳಷ್ಟು ಜನ ಕಷ್ಟ ಕಾರ್ಪಣ್ಯಗಳಿಂದ ಹೊರಗೆ ಬಂದು ಅವರು ಮುಕ್ತಿಯನ್ನು ಒಂದು ಕ್ಷೇತ್ರಕ್ಕೆ ಪಾಪ ಕರ್ಮಗಳನ್ನ ಕಳೆದುಕೊಂಡು ಹಲವಾರು ಸುಂದರ ಸ್ಥಾನಮಾನದಲ್ಲಿ ರಾಜಕೀಯ ಕ್ಷೇತ್ರ ಆಗಿರ್ಬೋದು, ಮತ್ತೆ ಬಿಸಿನೆಸ್ ಕ್ಷೇತ್ರದಲ್ಲಿ ಇರ್ಬೋದು, ಮತ್ತೆ ವ್ಯವಹಾರಿಕ ಕ್ಷೇತ್ರ ಆಗಿರ್ಬೋದು, ಎಲ್ಲಾ ಕ್ಷೇತ್ರದಲ್ಲಿ ಎಲ್ಲಾ ಪ್ರತಿಯೊಂದು ವ್ಯವಹಾರಗಳಲ್ಲಿ ಅವರು ಜಯಶೀಲ ಅನುಕೂಲ ಆಗಿದೆ, ತುಂಬಾ ಒಳ್ಳೇದಾಗಿದೆ ಅಂತ ಹೇಳ್ತಾ ನಾನು ಕುಮಾರ್ ಮತ್ತೆ ರಾಜ್ಯ ABCC ರಾಜ್ಯ ಉಪಾಧ್ಯಕ್ಷನಾಗಿದ್ದೇನೆ. ಪಾಪ ಎಷ್ಟೋ ಜನ 15 ವರ್ಷ 20 ವರ್ಷ ಇರಲ್ಲ ಫ್ಯಾಮಿಲಿಲಿ ಗಂಟೆ ಹೆಂಡತಿಯವರು ಬಂದು ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಸ್ವಾಮಿಯವರ
ಅನುಗ್ರಹದಲ್ಲಿ ಒಂದು ಫಾಲೋ ಮಾಡ್ತಾರೆ. ಇಲ್ಲಿ ಒಂದು 2 ಮಂತ್ 3 ಮಂತ್ ಒಂದ್ 2 ತಿಂಗಳು 3 ತಿಂಗಳು ಬಂದು ಇಲ್ಲಿ ಬಂದು ಸ್ವಾಮಿ ಸೇವೆ ಮಾಡ್ಕೊಂಡು ಏನ್ ಗುರುಜಿಯವರ ಮಾರ್ಗದರ್ಶನದಲ್ಲಿ ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಅವರು ಕೂಡ ಒಂದು ಮಗುವಾಗುವ ಒಂದು ಅವಕಾಶ ಇಲ್ಲಿ ಇದೆ. ಅತಿ ಹೆಚ್ಚು ಇಲ್ಲಿ ಭಗವಂತನ ಆಶೀರ್ವಾದದಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಷ್ಟೋ ಪವಾಡಗಳಾಗಿದೆ. ಒಂದ್ 15 ವರ್ಷ 20 ವರ್ಷ ಮಕ್ಕಳಿದ್ದು ಸಹ ನಾ ನೋಡ್ತಾ ಇರ್ತೀನಿ. ಅವ್ರಿಗೆಲ್ಲ ಅನುವಾಗಿ ಅನುಕೂಲ ಕೊಂಡಿದ್ರೆ ಕ್ಷೇತ್ರ ಒಂದು ಪುಣ್ಯಕ್ಷೇತ್ರ ಇದು ತೀರ್ಥಕ್ಷೇತ್ರ. ಇಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಇಲ್ಲಿ ಮೈಸೂರು ಮಹಾರಾಜ್ ಪ್ರಮೋದಾದೇವಿ ನಮ್ಮ ಗಂಗರಾಜ ಸ್ವಾಮೀಜಿಯವರ ಕಾಲದಲ್ಲಿ ಒಂದು ಇಲ್ಲಿ ಸ್ವಾಮಿ ಸೇವೆಯನ್ನು ಕೂಡ ಮಾಡ್ಕೊಂಡು ಮೈಸೂರು ಮಹಾರಾಜ ಮತ್ತೆ ಇಲ್ಲಿ ದರ್ಶನ ಪಡ್ಕೊಂಡು ಅವರು ಹೋಗಿದ್ದಾರೆ ಮೈಸೂರಿಗೆ. ಸೊ ಇದೆಲ್ಲ ಈ ಕ್ಷೇತ್ರದ ಮಹಿಮೆ ಅಂತ ನಾನು ಹೇಳ್ತಾ. ನಮಸ್ತೆ ವೀಕ್ಷಕರು, V1 ಸುದ್ದಿವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಳ್ತಾ ಇವತ್ತು ನಾವು ತುಂಬಾನೇ ಮುಖ್ಯವಾದ ಕ್ಷೇತ್ರ ಈ ಶನೇಶ್ವರ ಪುಣ್ಯ ಕ್ಷೇತ್ರ ಇದು. ಇಲ್ಲಿನ ಮಹಿಮೆ ಮಹತ್ವ ಬಗ್ಗೆ ಗುರುಗಳನ್ನ ಕೇಳೋಣ. ಹೇಗ್ ಬಂದ್ ಸ್ವಾಮಿ ನೆಲೆಸಿದ್ರು ಅನ್ನೋದ್ರ ಬಗ್ಗೆ ಬನ್ನಿ ಕೇಳೋಣ. ಗುರುಗಳನ್ನ ನಮಸ್ಕಾರ. ಗುರುಗಳ ಸ್ವಾಮಿಯವರು ಇಲ್ಲಿ ಬಂದು ಹೇಗೆ ನೆಲೆಸಿದ್ರು ಮತ್ತೆ ಇಷ್ಟು ಜನಸಾಗರ ಹೇಗೆ ಬಂತು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ಶನೇಶ್ವರಾಯ ನಮಃ. ಓಂ ಗುರುಭ್ಯೋ ನಮಃ. ಈ ಕ್ಷೇತ್ರ ನಡೀತಾ ಇರೋದು ಆ ಶನೇಶ್ವರನ ಅನುಗ್ರಹದಿಂದ. ಪೂಜ್ಯ ಪರಮ ಪೂಜ್ಯ ಶ್ರೀ ಗಂಗರಾಜ ಸ್ವಾಮೀಜಿಯವರು ನಡೆಸ್ಕೊಂಡ್ ಬರ್ತಾ ಇದ್ದ ಕ್ಷೇತ್ರ ಇದು. ತುಂಬಾ 1 ಕುಂಟೆ ಜಾಗದಲ್ಲಿ ಇರ್ತಕ್ಕಂಥ ಶನೇಶ್ವರನ ದೇವಸ್ಥಾನ ಇವತ್ತು ಸಾಕಷ್ಟು ಕ್ಷೇತ್ರವಾಗಿ ಬೆಳೆದಿದೆ. ಬೆಳೆಯಕ್ಕೆ ಕಾರಣ ಆ ಭಗವಂತನ ಅನುಗ್ರಹ. ನಮ್ಮ ತಂದೆಯವರು 12 ವರ್ಷ ಕಾಲ ಅನ್ನವಿಲ್ಲದೆ ಭಿಕ್ಷೆ ಬೇಡಿ ಸಣ್ಣ ಹುಲ್ಲು ಗುಡಿಸಲಿಂದ ಈ ಕ್ಷೇತ್ರ ಬಹಳ ಅಭಿವೃದ್ಧಿ ಮಾಡಿದ್ದಾರೆ. ಭಗವಂತ ಅವರ ಹೊಲದ ಮೇಲೆ ಸಾಕಷ್ಟು ಭಕ್ತರ ಕಷ್ಟಗಳನ್ನ ಪರಿಹಾರ ಮಾಡಿ ಆ ಕಷ್ಟದಿಂದ ಬಂದ ಕಾಣಿಕೆ ಮಧ್ಯದಲ್ಲಿ ಇವತ್ತು ಕಲ್ಲಿನಿಂದ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗೆ ನಮ್ಮ ಕ್ಷೇತ್ರದಲ್ಲಿ ಆ ಪರಮಾತ್ಮನ ಅನುಗ್ರಹದಿಂದ ಎಂಥ ಕಷ್ಟಗಳು ಸಹ ಪರಮ ಪೂಜ್ಯ ಶ್ರೀಗಳು ಕನಸಿನಲ್ಲಿ ಬಂದು ಹೇಳಿದರೆ ಸಂಪೂರ್ಣ ಕಷ್ಟಗಳು ಪರಿಹಾರವಾಗ್ತದೆ. ಇವತ್ತಿನ ಕ್ಷೇತ್ರದ ಮಹಿಮೆ ಏನೆಂದರೆ ಸ್ವಾಮೀಜಿಯವರು ಕನಸಿನಲ್ಲಿ ಮಾತಾಡಿದ್ರೆ ಕಷ್ಟಗಳು ಪರಿಹಾರವಾಗುತ್ತೆ ಅಂತ ಈಗಿನ ವೈಶಿಷ್ಟ್ಯ ಸಹ ನಮ್ಮ ಕ್ಷೇತ್ರದಲ್ಲಿ ಹೇಳುತ್ತೆ. ಸಾಕಷ್ಟು ಇಷ್ಟು ಜನ ಭಕ್ತರು ಬರೋಕ್ ಕಾರಣ ಆ ಭಗವಂತನ ಅನುಗ್ರಹ. ದೇವರು ಎಲ್ಲರಿಗೂ ಒಲಿಯಲ್ಲ, ದೇವರು ಎಲ್ಲರಿಗೂ ಕೊಡಲ್ಲ. ಯಾಕೆಂದ್ರೆ ಮನುಷ್ಯನ ಮನಸ್ಸು ಬಹಳ ಚಂಚಲತೆ. ಯಾಕೆಂದ್ರೆ ನಮ್ಮಲ್ಲಿ ಏಕಾಗ್ರತೆ ಇರಬೇಕು ಅಂದ್ರೆ ಬಹಳ ಕಷ್ಟ ಮನುಷ್ಯನಿಗೆ. ಯಾಕೆಂದ್ರೆ ಎಲ್ಲವನ್ನೂ ಆಸೆ ಇಟ್ಕೊಂಡೇ ಮನುಷ್ಯ ಹುಟ್ಟದು. ಆಸೆ ಬಿಟ್ಟು ಬದುಕದವನಿಗೆ ಭಗವಂತ ಒಲಿತಾನೆ ಅನ್ನೋ ಕಾರಣ. ಹಾಗೆ ಭಗವಂತ ನಮ್ಮ ತಂದೆಯವ್ರಿಗೆ ಒಲ್ದು ಇಷ್ಟೆಲ್ಲ ಕೊಟ್ಟಿದ್ದಾರೆ. ಈಗ ಅದೇ ಸೇವೆಯನ್ನ ನಾವು ನಡೆಸ್ಕೊಂಡ್ ಬರ್ತಾ ಇದ್ದೀವಿ ನಮ್ಮ ಕ್ಷೇತ್ರದಲ್ಲಿ. ಅದೇ ನಾನು ಹೇಳೋದು ಮುಖ್ಯವಾಗಿ ಏನಂದ್ರೆ 1 kg ಅಕ್ಕಿಯಿಂದ ಇವತ್ತು 75-80 ಕ್ವಿಂಟಲ್ವರೆಗೂ ಅಕ್ಕಿ ಹಾಕ್ತಿವಿ. ಎಚ್ಚೆತ್ತವಾಗಿ ಹಾಕ್ತಿವಿ, ಲೆಕ್ಕ ಸಿಗೋದೇ ಇಲ್ಲ ಬಿಡಿ. ಅದು ಭಗವಂತ ಶನೇಶ್ವರ ನಮಗೆ ಕೊಟ್ಟರು ದಾನ ಅಂತ ತಿಳ್ಕೊಂಡಿದೀವಿ ನಾವು. ಯಾಕಂದ್ರೆ ಆ ಸೇವೆ ಮಾಡಕ್ ನಮ್ಗೆ ಕೊಟ್ಟಿದ್ದಾನೆ. ನಾವು ಪ್ರತಿ ವರ್ಷ ಜೋಳಿಗೆ ಹಾಕಿ ಭಿಕ್ಷೆಗೆ ಹೋಗ್ತೀವಿ. ಅದ್ರ ಬಂದ ದವಸ ಧಾನ್ಯಗಳಿಂದ ಈ ಕ್ಷೇತ್ರದಲ್ಲಿ ಲಕ್ಷಾಂತರ ಜನ ಬಂದು ಆನಂದವಾಗಿ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ಆ ಬಂದಿರೋ ಜನಗಳಿಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅಂತ ವ್ಯವಸ್ಥಿತವಾಗಿ ನಮ್ಮ ಕ್ಷೇತ್ರದಲ್ಲಿ ಆನಂದವಾಗಿ ಬಡಿಸೋ ರೀತಿ, ವ್ಯವಸ್ಥೆ ಕೊಡೋ ರೀತಿ ಎಲ್ಲವನ್ನು ಅಚ್ಚುಕಟ್ಟಾಗಿ ನಮ್ಮ ಕ್ಷೇತ್ರದಲ್ಲಿ ಬರುವ ಭಕ್ತರೇ ಅದನ್ನ ಸುಚಿತವಾಗಿ ನೆರವೇರ್ತಾರೆ. ನಮ್ಮ ಕ್ಷೇತ್ರದ ಮಹಿಮೆ ಏನಂದ್ರೆ ಅನ್ನದಾತೋ ಸುಖಿನೋ ಭವಂತು ಅಂದ್ರೆ ನಮ್ಮ ತಂದೆಯವರಿಗೆ ಒಂದು ಬಿರುದು ಕೊಟ್ಟಿದ್ರು, ಅನ್ನದಾತ ಸ್ವಾಮೀಜಿ ಅಂತ. ಅದೇ ರೀತಿ ನಮ್ಮ ತಂದೆಯವರು 1 kg ಇಂದ ಇಲ್ಲಿವರೆಗೆ ಬೆಳೆಯಕ್ಕೆ ಕಾರಣನೇ ಅವರ ಅನುಗ್ರಹ, ಅವರ ಸೇವೆ, ಅವರ ಭಕ್ತಿ. ಅದೇ ಭಕ್ತಿಯ ಭಾವನೆಯಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಅಂದ್ರೆ ನಮ್ಗೆ ದೇವರು ಕೈ ಹಿಡಿದು ನಡೆಸ್ತಾನೆ ಅಂದ್ರೆ ಅದು ನಮ್ಮ ಪುಣ್ಯದ ಫಲ ಅಂತ ಹೇಳ್ಬೋದು. ನೀವೆಷ್ಟು ಜನ ಊಟ ಮಾಡ್ತೀರಂತ ಕೇಳ್ತಾ ಇದ್ದೀರಾ, ಅದು ಊಟವಲ್ಲ, ಭಗವಂತನ ಪ್ರಸಾದ ಅಂತ ನಾವು ತಿಳ್ಕೊಂಡಿದ್ದೇವೆ. ಆನಂದವಾಗಿ ನಡೀತಾ ಇದೆ. ಅದೇ ರೀತಿ ನಮ್ಮ ಕ್ಷೇತ್ರದ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತೆ. ನಾನು ಹೇಳೋ ಮಾತಲ್ಲ, ಅದು ಭಗವಂತನೇ ಮಾಡ್ತಾನೆ. ಯಾಕೆಂದ್ರೆ ಭಕ್ತಿವಿದ್ದರೆ ಜಗತ್ತಿನಲ್ಲಿ ಏನ್ ಬೇಕಾದ್ರೂ ಗೆಲ್ಬಹುದು. ಶಕ್ತಿಯಿಂದ ಗೆಲ್ಲೋದಂತ ಭಕ್ತಿಯಿಂದ ಇದ್ರೆ ಭಗವಂತ ಖಂಡಿತವಾಗ್ಲೂ ಎಲ್ಲವನ್ನು ಕೊಡ್ತಾನೆ ಅನ್ನೋ ನಂಬಿಕೆ ನಮ್ಮಲ್ಲೂ ಇದೆ. ನೀವು ಬಂದು ನಂಬಿ. ಶನೇಶ್ವರಾಯ ನಮಃ. ಪೂಜ್ಯ ಗುರುಗಳು ಹಿಂದೆ ಎಷ್ಟೋ ಜನ ಕಾಯಿಲೆಯವರಿಗೆ ಶಿವರಾತ್ರಿ ದಿವಸ ಬಂದು ಊಟ ಮಾಡಿ ಅಂತ ಹೇಳಿ ಆ ಊಟ ಮಾಡಿದ ದಿನನೇ ಎಷ್ಟೋ ಕಾಯಿಲೆಗಳು ಪರಿಹಾರವಾಗಿದೆ. ಈಗ ಕೆಲವೊಂದು ಜನ ನಿದರ್ಶನಗಳು ನೀವೇ ಇಲ್ಲಿ ತಗೊಂಡ್ರೆ ಸಿಗುತ್ತೆ. ಹಾಗೆ ನಮ್ಮಲ್ಲಿ ಊಟ ನಮ್ಮ ತಂದೆಯವರು
ಅನ್ನಕ್ಕಾಗಿ ಪರದಾಡಲು ತುಂಬಾ ಕಷ್ಟವನ್ನು ಪಟ್ಟಿದ್ರು. ಆದ್ರಿಂದ ಇಲ್ಲಿ ಬರೋ ಕ್ಷೇತ್ರದಲ್ಲಿ ಯಾರಿಗೂ ಸಹ ಊಟವಿಲ್ಲದೆ ಹೋಗಬಾರದು ಅನ್ನೋ ಒಂದು ಪ್ರತಿಜ್ಞೆಯನ್ನು ಮಾಡಿ ಆ ಭಗವಂತನನ್ನ ಬೇಡಿ ಆ ಪ್ರಸಾದವನ್ನ ತಾವೇ ಸಿದ್ಧತೆ ಮಾಡಿದ್ರು. ಸಿದ್ಧತೆ ಮಾಡಿದಾಗ ಅವತ್ತಿನ ದಿವಸ ಯಾರೋ ಊಟಕ್ಕೆ ಬಂದಾಗ ತುಂಬಾ ಕಾಯಿಲೆ ಅಂತ ಬಂದಾಗ ಆ ಪ್ರಸಾದವನ್ನು ಅವರೇ ಸಹ ಕೊಡಿಸಿದಾಗ ಆ ಕಾಯಿಲೆನ ಆ ಕ್ಷಣದಲ್ಲೇ ಪರಿಹಾರವಾಗಿತ್ತು ಅಂತ ತಂದೆಯವರು ಹೇಳಿದಾಗ, ಅದೇ ಭಗವಂತ ನೀನ್ ನಡೆಸ್ಕೊಡ್ಬೇಕಣಪ್ಪ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದಾಗ ಆಗ್ಲಿಕಣೆ ಅಂತ ಸ್ವಾಮಿಯವರು ಹೇಳಿದಾಗ, ಇವತ್ತು ನಮ್ಮ ಕ್ಷೇತ್ರದಲ್ಲಿ ಭಕ್ತಿಯಿಂದ ಯಾರು ಊಟ ಮಾಡ್ತಾರೆ, ಶ್ರದ್ಧೆಯಿಂದ ಯಾರು ಊಟ ಮಾಡ್ತಾರೆ, ಊಟ ಮಾಡಿದ ನಂತರ ನಾವು ಕೆಲವೊಂದು ಸೇವೆಗಳು ಇರ್ತಾವಲ್ಲ, ಊಟ ಮಾಡಿದಾಗ ಎಲೆ ಎತ್ತೋದು, ನೀರು ಕೊಡೋದು, ಯಾರು ಸೇವೆ ಭಕ್ತಿಯಿಂದ ಮಾಡ್ತಾರೋ 100ಕ್ಕೆ 101% ಖಂಡಿತ ಪರಿಹಾರ ಆಗುತ್ತೆ ಅನ್ನೋ ನಿದರ್ಶನ ಸಾಕಷ್ಟು ಜನ ಇದ್ದಾರೆ. ನೀವು ಹೋಗಿ ಗೊತ್ತಾಗುತ್ತೆ, ಕೇಳಿ ಆ ಅನುಗ್ರಹ ಪಡೆಯಿರಿ. ನೋಡಿ, ಈ ಕ್ಷೇತ್ರಕ್ಕೆ ಭೇಟಿ ನೀಡಬೇಕು ಅಂದ್ರೆ ನಿಮ್ಗೆ ಯಾವ ಸಮಯದಲ್ಲಿ ಯಾವ ದಿನಗಳು? ನಾವು ಪ್ರತಿನಿತ್ಯ ಭಗವಂತನ ಸೇವೆ ನಡೆಯುತ್ತೆ. ದೇವಸ್ಥಾನ ಬೆಳಿಗ್ಗೆ 8ರಿಂದ ಸಂಜೆ 7 ಗಂಟೆವರೆಗೂ ಓಪನ್ ಇರುತ್ತೆ. ನಮ್ಮ ದರ್ಶನ ಪಡಿಬೇಕು. ನಾವು ಶಾಸ್ತ್ರಗಳನ್ನ ಹೇಳ್ತೀವಿ, ನಿಮ್ಮ ಕಷ್ಟಗಳ ಬಗ್ಗೆ ಪರಿಹಾರಗಳನ್ನ ಹೇಳ್ತೀವಿ. ಅದನ್ನೆಲ್ಲ ಕೇಳಬೇಕು ಅಂದ್ರೆ ಶನಿವಾರ, ಭಾನುವಾರ, ಅಮಾವಾಸ್ಯೆ ದಿನ ಬಹಳ ವಿಶೇಷವಾಗಿರುತ್ತೆ. ನಾವು ತಿಂಗಳಲ್ಲಿ 1 ಬಾರಿ ಪ್ರತಿ ಶನಿವಾರ ಭಾನುವಾರ ನಾವು ಈ ಕ್ಷೇತ್ರದಲ್ಲಿ ಇರ್ತೀವಿ. ತಮ್ಮ ಕಷ್ಟಗಳನ್ನ ಕೇಳಿ ಪರಿಹಾರವನ್ನು ಮಾಡ್ತೇವೆ.